ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ಯಾಟರ್ಡೆ ಮಾರ್ನಿಂಗ್ ವೀಡಿಯೋನ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ 4ನೇ ಶನಿವಾರ ಆಗಿರೋದ್ರಿಂದ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿರೋದು, ಏನು, ಯಾವ ಮನೆ ದೇವರು ಅದನ್ನೆಲ್ಲ ಹೋಗ್ತಾ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೋ ಸ್ಕಿಪ್ ಮಾಡಿದೆ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕೊನೆ ಶ್ರಾವಣ ಶನಿವಾರ ಆಗಿದ್ದರಿಂದ ನಾನು ಮಾರ್ನಿಂಗೆ ಬೇಗನೆ ಎದ್ಬಿಟ್ಟು ಪೂಜೆ ಐಟಮ್ನೆಲ್ಲ ಏನೂ ತೊಳಿಲಿಲ್ಲ. ಬಿಕಾಸ್ ನಾನು ಥರ್ಸ್ಡೇನೇ ಎಲ್ಲ ಒಂದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡೆ. ಯಾಕಂದರೆ ಶುಕ್ರವಾರ ನಾನು ಯಾವುದೇ ಕಾರಣಕ್ಕೂ ಕಳಶ ಎಲ್ಲ ತೆಗಿಯೋದಿಲ್ಲ. ಸೊ ಥರ್ಸ್ಡೇನೇ ಎಲ್ಲ ರೆಡಿ ಮಾಡಿಕೊಂಡು ಶುಕ್ರವಾರದ್ದು ಪೂಜೆ ಮಾಡಿಕೊಂಡೆ. ಅದಾದಮೇಲೆ ಸ್ಯಾಟರ್ಡೆ ಮನೆ ದೇವ್ರ ವಾರ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲನೂ ಕೂಡ ಮಾಡಿದ್ದೆ. ರಂಗೋಲಿ ಕೂಡ ಹಾಕಿ ಇದು ಆಗ್ನೇಯ ದೀಪ ಕೂಡ ಹಚ್ಚಿ ಮತ್ತು ಸ್ಟವ್ ಪೂಜೆ ಕೂಡ ಮಾಡ್ತೀನಿ. ಇದೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ಗಳಲ್ಲಿ ನೋಡಿರ್ತೀರ. ರೊಟೀನ್ ಏನಿರುತ್ತೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಪೂಜೆ ನಾನು ಸಿಂಪಲ್ಲಾಗೇ ಏನು ಹೂವು ಆಯಿತು ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದೆ. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೊರಡಬೇಕಾಗಿತ್ತು. ರೆಡಿ ಆಗಿಬಿಟ್ಟು ಹೊರಟ್ವಿ. ಇದು ಆಲ್ಮೋಸ್ಟ್ ನಾವು ಮನೆ ಬಿಟ್ಟಾಗ ಒಂದು 10 o'clock ಆಗಿತ್ತು. ಯಾಕಂತೇಳಿದ್ರೆ 12ವರೆಗೆ ನಮ್ಮ ಮನೆ ದೇವರದು ಮಹಾಮಂಗಳಾರತಿ ಮಾಡೋ ಅಂಥದ್ದು. ನಮಗೆ 2 ಗಂಟೆಯಿಂದ 2:30 ಗಂಟೆ ಸಾಕಾಗುತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇದು ಬಂದು ಮನೆ ದೇವರು ಹೋಗ್ತಾ ಇರೋದು ನಮ್ಮ ಅಪ್ಪನ ಮನೆ ಕಡೆ ಮನೆ ದೇವರು. ನನ್ನ ಹಸ್ಬೆಂಡು ಮನೆ ಕಡೆ ದೇವ್ರದ್ದು 3ನೇ ಶನಿವಾರದಲ್ಲೇ ಹೋಗಿ ಬಂದರು. ಬಿಕಾಸ್ ಸ್ವಲ್ಪ ಚರಿಗೆ ಹುಷಾರಿಲ್ದಿದ್ರಿಂದ ನಾನೇನು ಹೋಗಿರಲಿಲ್ಲ. ಸೊ ಇದು ನಾನು ಅಮ್ಮ ಮನೆಗೆ ಬಂದೆ. ಸೊ ಅವ್ರನ್ನೂ ಪಿಕ್ ಮಾಡೋದಿತ್ತು. ಸೊ 2 ಕಾರಲ್ಲಿ ಹೋಗ್ತಾ ಇದ್ವಿ. ಅಪ್ಪ ಅವ್ರ ಮನೆಯದು ಒಂದು ಕಾರು, ಆಮೇಲೆ ನಮ್ಮ ಕಾರಲ್ಲಿ ನಮ್ಮ ಅಕ್ಕನ ಮಕ್ಕಳು ಮತ್ತು ಅಮ್ಮ, ಇನ್ನೊಂದು ಕಾರಲ್ಲಿ ನಮ್ಮ ಅಕ್ಕ, ನಮ್ಮ ತಮ್ಮನ ಹೆಂಡತಿ, ತಮ್ಮ, ನಮ್ಮಪ್ಪ ಮತ್ತು ನಮ್ಮ ಅತ್ತೆ ಒಬ್ಬರು ಬಂದಿರೋ ನಮ್ಮಪ್ಪ ಅವರ ಕೊನೆ ಸಿಸ್ಟರು. ಸೊ ಇಷ್ಟು ಜನನೂ 2 ಕಾರಲ್ಲಿ ಒಂದು ನಿಯರ್ಲಿ 10ರಿಂದ 12 ಜನ ಮಕ್ಕಳು ಸೇರಿ ಹೋಗಿದ್ದು. ಸೊ ಎಲ್ಲ ಹೊರಡ್ಬೇಕಾದ್ರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇದು ಆಲ್ಮೋಸ್ಟ್ ನೆಲಮಂಗಲ ರೀಚ್ ಆಗೋಷ್ಟೊತ್ತಿಗೆ ಇಲ್ಲೊಂದು ದೊಡ್ಡದು ಆಂಜನೇಯ ದೇವಸ್ಥಾನ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನೆಲಮಂಗಲ ಮೇನ್ ರೋಡಲ್ಲಿ ಆಂಜನೇಯ ದೇವಸ್ಥಾನ. 2 ಕಡೆ ನಮಗೆ ಆಂಜನೇಯ ಸ್ವಾಮಿ ದರ್ಶನ ಆಗುತ್ತೆ. ಸೊ ನಮ್ಮ ಮನೆ ದೇವರು ಇರುವಂಥದ್ದು ದೊಡ್ಡಬಳ್ಳಾಪುರ ಹುಲಿಕುಂಟೆ ರಂಗನಾಥ ಸ್ವಾಮಿ ಅಂತ. ನಾವು ನಿಯರು ನೆಲಮಂಗಲದಿಂದ ತ್ಯಾಮಗೊಂಡ್ಲು ಸೈಡ್ ಹೋದ್ವಿ. ಸ್ವಲ್ಪ ದೇವ್ರಿಗೆ ಹೂವು ಮತ್ತು ಹಣ್ಣು ಎಲ್ಲ ತಗೊಳ್ಬೇಕಿತ್ತು. ಸೊ ಅಮ್ಮ ಇಲ್ಲಿ ದೇವ್ರಿಗೆ ಹಾರ ಮತ್ತು ಹೂವನ್ನೆಲ್ಲ ತಗೊಳ್ತಾ ಇದ್ದಾರೆ. ಸೊ ದೇವ್ರದ್ದು ಥಿಂಗ್ಸ್ ಏನೇನು ಬೇಕು ಎಲ್ಲ ತೊಗೊಂಡು ಇನ್ನೇನು ನಾವು ಆಲ್ಮೋಸ್ಟ್ ನಿಯರ್ ಇದ್ವಿ, ದೇವಸ್ಥಾನ ನಿಯರ್ ಇದ್ವಿ. ಸೊ ಅಲ್ಲಿ ಅಡಿಕೆ ತೋಟ ಮತ್ತು ಈ ಥರ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಮ್ಮ ಹುಲಿಕುಂಟೆ ರಂಗನಾಥ ಸ್ವಾಮಿ ಬಂದು ಸ್ವಲ್ಪ ದೂರ ಹೋಗಿ ನೆಲೆಸ್ಬಿಟ್ಟಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ ದೇವಸ್ಥಾನ ತುಂಬಾ ಪವಿತ್ರವಾಗಿರೋಂಥದ್ದು, ತುಂಬಾ ಪವರ್ಫುಲ್ ಕೂಡ. ನಮ್ಮ ದೇವರು ಮನೆ ದೇವರು ಅಪ್ಪನ ಮನೆ ಕಡೆ ಮನೆ ದೇವರು. ನಮ್ಮಪ್ಪ ಅವರ ಅಪ್ಪ ಅವ್ರು ತಲತಲಾಂತರದಿಂದ ನಡೆಸ್ಕೊಂಡು ಬಂದಿರೋದು. ಶ್ರಾವಣ ಶನಿವಾರದಲ್ಲಿ 1ನೇ ವಾರದಿಂದ 5ನೇ ವಾರ ಬರುತ್ತೆ. ಸೊ ಅಂಥ ವಾರಗಳಲ್ಲಿ ಯಾವತ್ತಾದರೂ ಒಂದು ವಾರ ಹೋಗುವಂಥದ್ದು. ಬಟ್ ನಾವು ಯೂಶ್ವಲಿ ಕೊನೆ ಶ್ರಾವಣದಲ್ಲೇ ಹೋಗೋದು. ಯಾಕಂದರೆ ಆ ಟೈಮಲ್ಲಿ ತುಂಬಾ ಗ್ರ್ಯಾಂಡಾಗಿರುತ್ತೆ ದೇವಸ್ಥಾನದಲ್ಲಿ ಸೆಲೆಬ್ರೇಷನು. ಸೊ ನಾವಿವಾಗ ನಮ್ಮ ಮನೆ ದೇವರನ್ನು ಎಂಟ್ರಿ ಆದ್ವಿ. ಊರು ಬಂದು ಹುಲಿಕುಂಟೆ ಅಂತ. ಇಲ್ಲಿ ರಂಗನಾಥ ಸ್ವಾಮಿ ನಿಂತಿರೋ ರಂಗನಾಥ ಸ್ವಾಮಿ. ಸೊ ತುಂಬಾ ರಶ್ ಇತ್ತು ಕೂಡ. ನೋಡಿ ನೀವೇ ನೋಡ್ತಿರ್ಬೋದು. ಇದೆಲ್ಲ ನಾವು ಚಿಕ್ಕವ್ರು ಹೋಗ್ಬೇಕಾದ್ರೆ ತುಂಬಾ ಕಾಡು ಥರ ಇತ್ತು. ಅದಾದಮೇಲೆ ವರ್ಷ ಕಳೀತಾ ಎಷ್ಟು ಚೆನ್ನಾಗಿ ದೇವಸ್ಥಾನನ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟೆಲ್ಲ ಸಣ್ಣ ಸಣ್ಣ ಫ್ಯಾಮಿಲಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ಇವಾಗ ಈ ದೇವಸ್ಥಾನನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಲ್ಲಿನ ಮುಖ್ಯಸ್ಥರುಗಳು. ಬಟ್ ಇದು ನೋಡಿ ನಾವು ದೇವಸ್ಥಾನ ಎಂಟ್ರಿ ಆದ್ವಿ. ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಕ್ಲೀನ್ ಆ್ಯಂಡ್ ಹೈಜಿನ್ ಮೇಂಟೈನ್ ಮಾಡ್ತಾರೆ. ಇದು ನಮಗೆ ಚಿಕ್ಕವರಿದ್ದಾಗೆಲ್ಲ ನೆನಪು ಬರುತ್ತೆ. ನಾವು ನಮ್ಮ ದೊಡ್ಡಪ್ಪತಿರು, ನಮ್ಮ ಅಪ್ಪನಿಗೆ 5 ಜನ ಅಣ್ಣಂದಿರು, 5 ಜನ ಅಕ್ಕ ತಂಗಿರು, ಒಟ್ಟು 10 ಜನ. ಸೊ ಅದರಲ್ಲಿ ಎಲ್ಲರೂ ಸೇರಿ ಹೆಣ್ಮಕ್ಳು ಸೇರಿಸಿ ಮತ್ತು ನಮ್ಮ ದೊಡ್ಡಪ್ಪಂದಿರು ಎಲ್ಲ ಸೇರಿ ಫಸ್ಟೆಲ್ಲ ಒಂದೆರಡು ಟಿ ಮಾಡಿಕೊಂಡು ಮುಂಚೆ ಹೋಗ್ತಾಯಿದ್ವಿ.
ಇದ್ವಿ. ಸೊ ಅವಾಗೆಲ್ಲ ನಾವಿನ್ನು ಚಿಕ್ಕವರಿದ್ವಿ. ಎಲ್ಲರೂ ಚೆನ್ನಾಗಿ ಒಂದೇ ಕಡೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾತುಕತೆ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ದೇವಸ್ಥಾನಕ್ಕೆ ಬರ್ತಾ ಇದ್ದಿದ್ದು. ಈ ದೇವಸ್ಥಾನಕ್ಕೆ ಬರೋದು ಅಂದರೆ ನಮಗೆ ಮೊದಲಿಂದನೂ ಪಂಚಪ್ರಾಣ. ಏಕಂತ ಹೇಳಿದ್ರೆ ವರ್ಷಕ್ಕೊಂದ್ಸಲ ಟ್ರಿಪ್ ಥರ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಬೆಳಗ್ಗೆನೇ ಬಂದ್ಬಿಡ್ತಾ ಇದ್ವಿ, ಒಂದು 8 ಗಂಟೆಗೆಲ್ಲ ಬಂದ್ಬಿಡ್ತಾ ಇದ್ವಿ ದೇವಸ್ಥಾನಕ್ಕೆ ಮುಂಚೆ. ಏನಂತ ಹೇಳಿದ್ರೆ ನಾವು ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಿದ್ದಂಥದ್ದು. ಬಟ್ ಇವಾಗೆಲ್ಲ ಇಲ್ಲೇ ಅನ್ನದಾನ ಮಾಡೋದ್ರಿಂದ ಮಹಾಮಂಗಳಾರತಿ ಟೈಮಿಗೆ ಬರ್ತೀವಿ ಅಷ್ಟೇನೆ. ಸೊ ಎಲ್ಲರೂ ಕೂಡ ಬಂದಿರು, ನಮ್ಮ ದೊಡ್ಡಪ್ಪ ಎಲ್ಲರೂ ಬಂದಿರು. ಬಟ್ ಎಲ್ಲ ಅವ್ರವ್ರ ಕಾರಲ್ಲಿ ಅವ್ರವ್ರು ಸಪ್ರೇಟಾಗಿ ಬಂದಿರು. ಬಟ್ ಇಲ್ಲೆಲ್ಲ ಒಟ್ಟಿಗೆ ಬಂದು ಜಾಯಿನ್ ಆಗ್ತೀವಿ ಅಷ್ಟೇನೆ. ಇಲ್ಲಿ ಆಲ್ಮೋಸ್ಟು ದೇವಸ್ಥಾನ ರೀಚ್ ಆದ್ವಿ. ದೇವರಿಗೆ ಪೂಜೆ ಮಾಡಿಸೋದಕ್ಕೆ ತಟ್ಟೆ ಮಡಿಲಕ್ಕಿ ತಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ರು. ದೇವ್ರ ಪೂಜೆ ಸಾಮಾನು ಮಡಿಲಕ್ಕಿ ಕೊಡೋದಕ್ಕೆ, ಆಮೇಲೆ ಬೆಲ್ಲ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಮ್ಮ, ಅಶ್ವಿನಿ, ನಾನು ಎಲ್ಲ 3 ಜನ ರೆಡಿ ಮಾಡ್ತಾ ಇದ್ವಿ. ದೇವ್ರದ್ದು ಆಲ್ರೆಡಿ ಮಹಾಮಂಗಳಾರತಿ ಎಲ್ಲ ಮುಗಿದು ಆಲ್ಮೋಸ್ಟ್ ಒಂದು 3-4 ಪಂಕ್ತಿ ಊಟ ಕೂಡ ಆಗಿತ್ತು. ಸೊ ನಾವು ಪರವಾಗಿಲ್ಲ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಅತ್ತೆ ಪೂಜೆ ತಟ್ಟೆ ಇಸ್ಕೊಂಡಿದ್ದು ನಮ್ಮ ಅಪ್ಪನ ಕೊನೆ ತಂಗಿ, ನಮಗೆ ಅತ್ತೆ, ಮತ್ತು ಅಲ್ಲೊಬ್ಬರು ಅಕ್ಕನ ಪಕ್ಕ ನಿಂತಿದ್ದಾರೆ. ಅವರು ಕೂಡ ನಮ್ಮ ಅಪ್ಪನಿಗೆ ಅಕ್ಕ ಆಗಬೇಕು. ಕೆಲವರು ಇದ್ದಾರೆ, ಕೆಲವರು ದೊಡ್ಡಪ್ಪಂದಿರು ತೀರ್ಕೊಂಡಿದ್ದಾರೆ, ಕೆಲವರು ಅತ್ತೆದಿರು ಕೂಡ ತೀರ್ಕೊಂಡಿದ್ದಾರೆ. ಸೊ ಇರೋರು ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದರು. ಸೊ ತುಂಬಾ ಒಂಥರ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡ್ದಂಗೆ ಆಯಿತು. ಏಕಂತ ಹೇಳಿದ್ರೆ ಎಲ್ಲರೂ ಸೇರೋದು ತುಂಬಾ ಅಪರೂಪ. ಯಾವುದಾದ್ರೂ ಫಂಕ್ಷನ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ಥರ ಪೂಜೆ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತುಂಬ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾವುದೇ ಒಂದು ಸಣ್ಣ ಫಂಕ್ಷನ್ ಆದರೂ ಕೂಡ. ಸೊ ದೇವಸ್ಥಾನಕ್ಕೂ ಕೂಡ ಎಲ್ಲರೂ ಕೊನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕಡೆ ಶ್ರಾವಣ ಶನಿವಾರದಲ್ಲೇ ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು. ಮುಂಚೆಗೆಲ್ಲ ಇಲ್ಲಿ ಅಭಿಷೇಕ ಎಲ್ಲ ನಾವು ಮಾಡಿಸ್ತಾ ಇದ್ವಿ. ಬಟ್ ಇಲ್ಲಿ ಇವಾಗ ಏನಂದರೆ ತುಂಬ ದೇವಸ್ಥಾನದ ಖಜಾಂಚಿಗಳಂಥವರೆಲ್ಲ ಇರ್ತಾರಲ್ಲ, ಅವ್ರು ಆಲ್ರೆಡಿ ಎಲ್ಲನೂ ಟೇಕ್ ಕೇರ್ ಮಾಡೋದ್ರಿಂದ ಸೊ ನಾವು ಅದೆಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ. ಆ ಥರ ಇನ್ನೂ ಮಾಡಲೇಬೇಕು ಅಂತ ಇದ್ದರೆ ಅನ್ನದಾನಕ್ಕೆ ಬೇಕಂದರೆ ದುಡ್ಡೆಲ್ಲ ಕೊಡ್ಬೋದು. ಸೊ ಪ್ರತಿ ವರ್ಷ ಇದೇ ಥರನೇ ನಡ್ಕೊಂಡು ಬರ್ತಾ ಇದೆ ಈ ದೇವಸ್ಥಾನದಲ್ಲಿ. ಮುಂಚೆಲ್ಲ ನಾವು ಚಿಕ್ಕವರಿದ್ದಾಗ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲೇ ಸಂಜೆವರೆಗೂ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ವಿ. ನಿಯರ್ಲಿ ಒಂದು 45-50 ಜನ ಒಂದು ಟಿನಲ್ಲಿ ಬರ್ತಾಯಿದ್ವಿ. ಒಂದು ಸಾಕಾಗಲಿಲ್ಲ ಅಂದರೆ 2 ಟಿ ಆ ಥರ. ಬಟ್ ಇಲ್ಲಿ ನಮ್ಮ ಚರಿ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಇಲ್ಲೊಂದು ಪುಟ್ಟ ಫೋಟೋ ಸೆಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತೆದಿರಿಬ್ಬರು, ನಮ್ಮ ಅಕ್ಕ, ನಮ್ಮ ಅಶ್ವಿನಿ, ಅಮ್ಮ, ಅಪ್ಪ ಮತ್ತು ನಮ್ಮ ಅಕ್ಕನ ಮಕ್ಕಳು ಮತ್ತು ಚರಿ ಎಲ್ಲರದ್ದು ಒಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ರಘು ತೆಗಿತಾ ಇದ್ರು. ಸೊ ಅದಾದಮೇಲೆ ದೇವ್ರ ಪೂಜೆಗೆ ಅಂತ ಹೊರಟ್ವಿ ನಾವು. ಏನಂದರೆ ತುಂಬ ಜನ ಜಾಸ್ತಿದಿಂದ ವೆಯ್ಟ್ ಮಾಡಿದೆ. ಸೊ ಇವರೇ ನೋಡಿ ನಮ್ಮ ಮನೆ ದೇವರು ಬೇಟೆ ರಂಗನಾಥ ಸ್ವಾಮಿ. ಪ್ರತಿ ವರ್ಷ ಇದೇ ಥರ ವಿಜೃಂಭಣೆಯಿಂದ ಮಾಡ್ತಾರೆ ಅಲಂಕಾರ. ಪ್ರತಿ ಶನಿವಾರ ವಿಶೇಷ ಪೂಜೆ ಇರುತ್ತೆ. ಬಟ್ ಶ್ರಾವಣದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ. ಸೊ ನಾವು ಹೋಗಿರೋಂಥ ಟೈಮಲ್ಲಿ ಕಲ್ಯಾಣೋತ್ಸವ ಕೂಡ ಇತ್ತು, ಕಲ್ಯಾಣೋತ್ಸವ ಕೂಡ ಮಾಡಿದರು. ಬಟ್ ಅದನ್ನು ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋದೇ ಮರ್ತೋದೆ. ಬಟ್ ನಾವಲ್ಲಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನೋಡಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಬೇಟೆ ರಂಗನಾಥ ಸ್ವಾಮಿ ಅಂತ. ಇದೊಂದು ಹಳೆಯದು ಹಿಸ್ಟ್ರಿನೇ ಇದೆ. ಇವರು ಬೇಟೆ ಆಡಿಕೊಂಡು ಹೋಗಿ ಇಲ್ಲಿ ನೆಲೆಸಿದ್ದು ಅಂತ ಹೇಳ್ತಾರೆ ರಂಗನಾಥ ಸ್ವಾಮಿನ. ಸೊ ತುಂಬಾ ವಿಶೇಷತೆ ದೇವಸ್ಥಾನ ಏನು ಅಂತ ಹೇಳಿದ್ರೆ ಬೇಟೆ ಆಡ್ಕೊಂಡು ಹೋಗಿ ನೆಲೆಸೋವಂಥದ್ದು ಈ ರಂಗನಾಥ ಸ್ವಾಮಿ. ಸೊ ಕೊನೆಗೆ ನಮಗೆ ಪೂಜೆ ಎಲ್ಲ ಮಾಡಿಕೊಟ್ಟು ಮಹಾಮಂಗಳಾರತಿ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಪ್ರತಿ ವರ್ಷ ಕೂಡ ನಾವು ಮಿಸ್ ಮಾಡದೆ ಹೋಗಿದ್ದೀವಿ. ಯಾವ ವರ್ಷ ಕೂಡ ಮಿಸ್ ಆಗಿಲ್ಲ ಮನೆ ದೇವ್ರಿಗೆ ಹೋಗೋದು. ಏಕೆಂದರೆ ಕುಲದೇವರು ಮನೆ ದೇವರ ಆಶೀರ್ವಾದ ನಮ್ಮ ಮೇಲೆ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಲಕ್ಷ್ಮೀ ದೇವಿ ಪಕ್ಕದಲ್ಲಿ ಇರೋದ್ರಿಂದ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತಾಯಿನ ನೋಡೋಕ್ಕೆ 2 ಕಣ್ಣು ಸಾಲದು, ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು. ಸೊ ದೇವಸ್ಥಾನದಲ್ಲೂ ಕೂಡ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ. ಕೊನೆ ಶ್ರಾವಣಕ್ಕೆ ಹೋಗೋದು ನಾವು ಇದೇ ಕಾರಣಕ್ಕೆ. ಯಾಕಂತ ಹೇಳಿದ್ರೆ ಎಲ್ಲರೂ ಸೇರ್ಬೋದು, ಮತ್ತು ಪೂಜೆ ಚೆನ್ನಾಗಿ ಒಂದೊಂದು ವಾರ ಒಂದೊಂದು ವಿಶೇಷತೆ.
ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವರೆಲ್ಲ ನಮ್ಮ ಅತ್ತೆಯಂದಿರು ಎಲ್ಲರೂ ಇದ್ದಾರೆ. ಸೊ ಹೇಗೆ ಅನ್ನಿಸ್ತಿದೆ ನನ್ನ ಚಾನಲ್? ಚೆನ್ನಾಗಿ ಬರ್ತಿದೆಯಾ? ಏನಾದರೂ ಸಜೆಷನ್ ಕೊಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು. ಹಾಯ್, ಹಲೋ. ಹೇಳ್ರತ್ತ, ಇವರು ನನ್ನ ಮುದ್ದಿನ ಅತ್ತೆ, ತಮ್ಮನ ಮಗಳು, ತುಂಬಾ ಇದು ಮಾಡ್ತಾಳೆ. ಚೆನ್ನಾಗೈತೆ, ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ ನಾವು. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ. ಇನ್ನು ಯಾವ ತರ ವಿಡಿಯೋಸ್ ಬೇಕು? ಎಲ್ಲ ನೀನ್ ಮಾಡ್ತಾ ಇರೋದೇ ಕರೆಕ್ಟ್. ರಂಗೋಲೆ ಚೆನ್ನಾಗಿದೆ, ದೇವ್ರ ಮನೆ ಚೆನ್ನಾಗಿದೆ, ಮನೆ ಚೆನ್ನಾಗಿ ಇಟ್ಕೊಂಡಿದ್ಯಾ. ಥ್ಯಾಂಕ್ ಯು. ನಿಮ್ ಫ್ಯಾಮಿಲಿ ವೆರಿ ಗುಡ್. ಓ ಥ್ಯಾಂಕ್ಸ್ ಅತ್ತೆ. ಓಕೆ, ಥ್ಯಾಂಕ್ ಯು. ಹಂಗೆ ಮಾಡ್ತಾ ಇರು, ಸಕ್ಸಸ್ ಆಗಿ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಅತ್ತೆದಿರೋ ಅತ್ತಿಗೆದಿರೋ ಎಲ್ಲರೂ ನನ್ನ ಚಾನಲ್ಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು. ನನಗೆ ಅಂತೂ ತುಂಬಾ ಖುಷಿ ಆಯಿತು. ಅವರೆಲ್ಲ ನನ್ನ ಫಾಲೋ ಮಾಡ್ತಾರೆ. ಮತ್ತು ನಮ್ಮ ಅತ್ತೆದಿರು ಕೂಡ ಅಷ್ಟೇ ನನ್ನ ಚಾನಲ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ವಿಡಿಯೋ ಕೂಡ ನೋಡ್ತಾರೆ, ಅದಕ್ಕೇನು ಚೆನ್ನಾಗಿರುತ್ತೆ ಅದನ್ನೆಲ್ಲ ಕಮೆಂಟ್ ಕೂಡ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಟೈಮಲ್ಲಿ ನಾನು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಬಂದಮೇಲೆ ಇಲ್ಲೊಂದು ದೇವಸ್ಥಾನ ಇದೆ. ಇದು ಕೂಡ ನಮ್ಮ ದೇವರು, ಕುಲದೇವರು ಅಂತಲೇ ಹೇಳ್ತಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕೂಡ ನಮ್ಮ ಬೇಟೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 1-2 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಮೊದಲು ನಾವು ರಂಗನಾಥ ಸ್ವಾಮಿ ದರ್ಶನ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ಬಂದು ಇಲ್ಲಿ ಕೂಡ ಆಂಜನೇಯ ಸ್ವಾಮಿಗೆ ಹಣ್ಣು ಕಾಯಿ ಮಾಡಿಸ್ತೀವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂತಿದ್ರು. ಸೊ ನಾನು ಚರಿಗೆ ಊಟ ಮಾಡಿಸೋಣ ಅಂತೇಳಿ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ರಘು ಇಬ್ಬರು ದರ್ಶನ ಮಾಡೋಕ್ಕೆ ಅಂತ ಬಂದ್ವಿ. ಆಲ್ರೆಡಿ ನಮ್ಮ ಅತ್ತೆದಿರು, ನಮ್ಮಪ್ಪ, ಅಕ್ಕ ಎಲ್ಲನೂ ದರ್ಶನ ಮಾಡಿ ಹೊರಗಡೆ ಕೂತಿದ್ರು. ಸೊ ದೇವಸ್ಥಾನ ನೋಡಿ, ಫುಲ್ಲು ಕಲ್ಲಿನ ಕಂಬದಲ್ಲಿ, ಕಲ್ಲಿನ ಕಟ್ಟಡ ಇದು. ಆ್ಯಕ್ಚುಲಿ ಯಾವುದೇ ಥರ ಪೇಂಟಿಂಗ್ ಆಗಲಿ ಏನೂ ಮಾಡಿಲ್ಲ, ನ್ಯಾಚುರಲ್ ಆಗಿದೆ ದೇವಸ್ಥಾನ. ಬಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬಟ್ ಇವೆಲ್ಲ ತುಂಬಾ ಹಳೆಯ ಕಾಲದ ದೇವಸ್ಥಾನ. ನಾವು ಸಣ್ಣವರಿದ್ದಾಗಿಂದ ಈ ದೇವಸ್ಥಾನಗಳು ಇವತ್ತು ಹೀಗೆ ಇದೆ. ಬಟ್ ಕೆಲವೊಂದು ಜಾಗ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಹೊರಗಡೆಲ್ಲ ಕಲ್ಲಿನ ಕಟ್ಟಡ ಮಾಡಿದ್ದಾರೆ. ಸೊ ಇವರೇನೆ ನಮ್ಮ ಆಂಜನೇಯ ಸ್ವಾಮಿ. ತುಂಬಾ ಪವರ್ಫುಲ್ ಅನಿಸುತ್ತೆ. ನಾವು ಈ ದೇವಸ್ಥಾನಕ್ಕೆ ಬಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ನಮಗೆ. ಸೊ ತುಂಬಾ ಖುಷಿ ಆಯಿತು. ಶ್ರಾವಣ ಶನಿವಾರದಲ್ಲಿ ನಮ್ಮ ಮನೆ ದೇವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಸೊ ಮಹಾಮಂಗಳಾರತಿ ತೊಗೊಂಡು ಮತ್ತೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಇದು ನಮ್ಮ ಕಾರ್ಗೆ ಸ್ವಾಮಿಗಳು ಹೂವಿನ ಹಾರ ಯಾವಾಗಲೂ ಕೊಡ್ತಾರೆ. ಸೊ ಯಾವಾಗಲೂ ಕೊಡೋ ಥರ ಈ ವರ್ಷನೂ ಕೂಡ ಕೊಟ್ಟರು. ಅದನ್ನು ಕೂಡ ಕಾರ್ಗೆ ಹಾಕ್ಕೊಂಡು, ಸೊ ಅದಾದಮೇಲೆ ಪ್ಯೂರ್ ನ್ಯಾಚುರಲ್ಲಾಗಿ ನಮ್ಮದು ವಿಲೇಜ್, ಪಕ್ಕಾ ವಿಲೇಜು. ತುಂಬ ಚೆನ್ನಾಗಿ ಗ್ರೀನರಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ವ್ಯೂ ಮಾತ್ರ. ಇಲ್ಲಿ ನಾನು ನಮ್ಮ ಅಕ್ಕ ಒಂದು ಲೈಟಾಗಿ ಫೋಟೋ ಸೆಷನ್ ಕೂಡ ಮಾಡ್ಕೊಂಡ್ವಿ. ನಾನು ಎಲ್ಲೇ ಹೋದರೂ ಗ್ರೀನರಿನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಮನೆ ದೇವರದ್ದು ದರ್ಶನ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಮತ್ತೆ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು. ಯಾಕಂತ ಹೇಳಿದ್ರೆ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸರಿ ಮತ್ತೆ ಇನ್ಯಾವುದೋ ದೇವಸ್ಥಾನ ಹೋಗೋಕ್ಕಾಗಲ್ಲ ಇಷ್ಟೊತ್ತಲ್ಲಿ ಅಂತ ಹೇಳಿಬಿಟ್ಟು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.